ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ. ಅದು ನಾವು ಬಂದ್ಬಿಟ್ಟು ಇಲ್ಲಿ ಹೆಲಿಕಾಪ್ಟರ್ ಸಾಂಗ್ ಅಂತಲೇ ಮಾಡಿದ್ವಿ. ಅದನ್ನು ಚೆಲುವೆ ಎಲ್ಲಿರುವೆ ಹೆಲಿಕಾಪ್ಟರ್ ಸಾಂಗ್ ಅಂದರೆ ಇದು ಹೆಲಿಕಾಪ್ಟ್ರಲ್ಲೇ ಶೂಟ್ ಮಾಡೋದನ್ನು ಮನಸ್ಸಲ್ಲಿ ಕೂತ್ಕೊಂಡ್ಬಿಡ್ತು. ಸರಿ ಶೂಟಿಂಗ್ ಅಂತ ಅಲ್ಲಿ ಹೋದ್ವಿ. ಹೆಲಿಕಾಪ್ಟರ್ ಕೆಳಗೆ ಕೆಟ್ಟು ಕೂತಿದೆ. ಅದು ಫ್ಲೈಟ್ ಟೇಕ್ ಆಫೇ ಆಗ್ತಾಯಿಲ್ಲ. ಏನು ಮಾಡೋದು? ಸರಿ ಬೇರೆ ಬೇರೆ ಶೂಟಿಂಗ್ ಇತ್ತು ನನಗೆ. ಬೇರೆ ಶೂಟಿಂಗ್ ಮಾಡಿ ನಾನೇನೋ ಅರೇಂಜ್ ಮಾಡ್ತೀನಿ ಅಂತ ಹೇಳಿ ಇವ್ರನ್ನ ಕೇಳಿದೆ, ನಮ್ಮ ಕ್ಯಾಪ್ಟನ್ ಗೋಪಿನಾಥ್ನವ್ರನ್ನ ಕೇಳಿದೆ, ಏನು ಮಾಡೋದು, ಈ ಥರ ಇದೆ ನನಗೆ ಪೊಸಿಷನ್ನು, ಏನು ಮಾಡೋದು ನನಗೆ ಗೊತ್ತಾಗ್ತಾ ಇಲ್ಲ. ಹೆಲಿಕಾಪ್ಟ್ರ್ ಇಲ್ಲಿದೆ ಅಂತ ಬಂದೆ, ಹೆಲಿಕಾಪ್ಟರ್ ಶೂಟ್ ಮಾಡಬೇಕು ಅಂತ ಇದ್ದೀವಿ. ಒಂದು ಕೆಲಸ ಮಾಡು, ಬಾಂಬೆನಲ್ಲಿ ನಾನು ಅಡ್ರೆಸ್ ಕೊಡ್ತೀನಿ, ಅಲ್ಲಿ ಹೆಲಿಕಾಪ್ಟ್ರ್ ಇದೆ, ಅವ್ರು ಹೆಲಿಕಾಪ್ಟರ್ ಕಳಿಸ್ತಾರೆ, ಅದು ಏನಾಗುತ್ತೆ ಅವರು ಕೊಟ್ಬಿಡು ನೀನು. ಹಾಗೆ ಬಾಂಬೆ ಅಡ್ರೆಸ್ ಕೊಟ್ಟರು. ಬಾಂಬೆಗೆ ಫೋನ್ ಮಾಡಿದ್ರೆ ಇಟ್ ವಿಲ್ ಕಾಸ್ಟ್ ಯು 25,000 rupees a day. Per day. 1 day for travel from here to Mangalore. From Mangalore to back 1 day. 1 day for your shooting. You pay us 75,000 rupees plus the cost of fuel. We will send it by 2 lorries. ಲಾರಿಗಳೆಲ್ಲ ಕಳಿಸ್ತೀವಿ, ಡಿಸ್ಮ್ಯಾಂಟಲ್ ಮಾಡಿ ಬರ್ತದೆಲ್ಲ. ಇಲ್ಲಿ ಬಂದು ಡಿಸ್ಮ್ಯಾಂಟಲ್ ಮಾಡಿ ಬರುತ್ತೆ, ಇಲ್ಲಿ ಬಂದು ಅಸೆಂಬಲ್ ಮಾಡ್ಬೇಕೆಲ್ಲ. ನಾನು ಬಾಡಿ ಇರುತ್ತೆ ಅಷ್ಟೇ, ರೋಟಾರ್ ಗಿಟಾರ್ ಎಲ್ಲ ಫಿಕ್ಸ್ ಮಾಡ್ಬೇಕಷ್ಟೇ. ಅದಕ್ಕೊಬ್ಬರು ಇಂಜಿನಿಯರ್ ಸುಬ್ರಹ್ಮಣ್ಯಂ ಅಂತ ನನ್ನ ಸೊಸೆ ಇದಲ್ಲ, ಸೊಸೆಯವ್ರ ಮೋಹ ಸುಬ್ರಹ್ಮಣ್ಯಂ ಅಂತ, ಸುಬ್ರಹ್ಮಣ್ಯಂ ಅಂತ ಅವರು ಎಂಜಿನಿಯರ್. ಅದಕ್ಕೆ ಅಲ್ಲಿಂದ ಬಾಂಬೆನಲ್ಲಿದ್ದರು ಅವರು, ಹೆಲಿಕಾಪ್ಟರ್ ಇಂಜಿನಿಯರ್ ಅವರು ಅಲ್ಲಿಂದ ಅವ್ರು ಬರ್ತಾರೆ, ಎಂಜಿನಿಯರ್ ಬರ್ತಾರೆ. ಅವ್ರು ಇರೋದಕ್ಕೆಲ್ಲ ನೀವು ಅನುಕೂಲ ಮಾಡಿಕೊಡ್ಬೇಕು, ಅವ್ರು ಅಸೆಂಬಲ್ ಮಾಡ್ತಾರೆ, ನೀವು ಶೂಟಿಂಗ್ ಮಾಡಿ ನೀವು ಕರೆಸ್ಕೊಳ್ಳಿ ಹಾಗೆ ಅಂತ ಹೇಳಿದ್ರು. ಸರಿ ಅಂತ ನಾನು ಎಲ್ಲದಕ್ಕೂ ಒಪ್ಕೊಂಡೆ, ಅವ್ರು ಹೇಳಿದ್ದಕ್ಕೆಲ್ಲ ಒಪ್ಕೊಂಡೆ. ಒಂದು ಲಾರಿನಲ್ಲಿ ಬರೀ ಪೆಟ್ರೋಲ್, ಯಾಕೆಂದರೆ ಅಕಸ್ಮಾತ್ ಏನಾದರೂ ಹೆಚ್ಚು ಕಮ್ಮಿ ಆದರೆ ಆಕ್ಸಿಡೆಂಟ್ ಹತ್ಕೊಂಡ್ರೆ ಹೆಲಿಕಾಪ್ಟ್ರಿಗೆ ಏನಾಗಬಾರ್ದಲ್ಲ. ಹೆಲಿಕಾಪ್ಟ್ರ್ ಒಂದು ಲಾರಿನಲ್ಲಿ, ಫ್ಯೂಯಲ್ಲೇ ಒಂದು ಲಾರಿನಲ್ಲಿ, ಆ ಥರ ಮಾಡಿಕೊಂಡು ಅರೇಂಜ್ ಮಾಡಿಕೊಂಡು ಅಲ್ಲಿಂದ ಇಲ್ಲಿಗೆ ಬಂದು 25,000 ರೂಪಾಯಿ ಇನ್ಕ್ಲೂಡ್ಸ್ ದಿ ಫ್ಲೈಟ್. ಸರಿ ಮಾತಾಡ್ಕೊಂಡು ಬಂತು ಸರ್. ಬಂದ್ವಿ. ಇಲ್ಲಿ ಕೊಟ್ಟಿಗೆ ಹಾರ ಅಂತಿದೆ, ಅಲ್ಲಿ ಒಂದು ದೊಡ್ಡ ಇದಿದೆ, ಇನ್ಸ್ಪೆಕ್ಷನ್ ಬಂಗ್ಲೋ ಇದೆ, ಐ ಬಿನಲ್ಲಿ ಅವ್ರನ್ನ ಇಳಿಸಿ ಅಲ್ಲಿ ಮೂಡಿಗೆರೆಯಲ್ಲಿ ಶೂಟಿಂಗು. ಮೂಡಿಗೆರೆಯಲ್ಲಿ ಶೂಟಿಂಗು, ಚಾಮರಾಡಿ ಘಾಟಲ್ಲಿ ಶೂಟಿಂಗ್ ಅದು. ಅದು ಕುದುರೆಮುಖ ಎಲ್ಲ ಆಯಿತು. ಎಲ್ಲ ಅಲ್ಲಿ ಬಂದರು ಇಳಿಸಿದ್ರು, ಅಸೆಂಬಲ್ ಮಾಡಿದ್ರು. ಮಾರನೇ ಬೆಳಗ್ಗೆ ಶೂಟಿಂಗ್ ಎಲ್ಲ ಮಾಡಿ ಫಸ್ಟ್ ಕ್ಲಾಸಾಗಿ ಎಲ್ಲ ಮಾಡಿದ್ವಿ. ಅದರಲ್ಲಿ ಉಳ್ಕೊಂಬಿಡ್ತು. ನೆಕ್ಸ್ಟ್ ಡೇ ಅವ್ರು ಹೋಗಬೇಕು ಇಲ್ಲಿಂದ, ಇನ್ನೊಂದು 3 ದಿವಸ. ಅದು ಫಸ್ಟು ಇದು ಪೆಟ್ರೋಲ್ ಇದ್ದಿದ್ದರಿಂದ ಇವತ್ತು ಬೇಡ ನಾಳೆ ನಾವು ಹೋಗ್ತೀವಿ ಅಂತಂದರು. ಅವತ್ತು ಪೂರ್ತಿ ಅವರು ಅಲ್ಲೇ ಇದ್ರಲ್ಲ, ಏನು ಮಾಡೋದು, ಪೆಟ್ರೋಲ್ ಏನಾದರೂ ಮಾಡಬೇಕು. ಆ ಪೈಲಟ್, ಅವನು ಹೆಲಿಕಾಪ್ಟರ್ ಪೈಲಟ್ ಹೇಳ್ದ, ವಿ ವಿಲ್ ಎಕ್ಸಾಸ್ಟ್ ದಿ ಪೆಟ್ರೋಲ್ ಇಯರ್, ವಿ ವಿಲ್ ಟೇಕ್ ದಿ ಎಂಟಿ ಡ್ರಮ್ಸ್ ಅಂತ ಹೇಳ್ದ. ಹೆಂಗೆ ಎಕ್ಸಾಸ್ಟ್ ಮಾಡೋದು ಅದನ್ನು? ಅದಕ್ಕೆ ಹಳ್ಳಿಯವ್ರನ್ನೆಲ್ಲ ಕರೆದೆ, ಎಲ್ಲ ಒಂದೊಂದು ರೋಡ್ ಹೋಗ್ರೆ 6 ಜನ ಹತ್ತೋದು ಹೋಗೋದು ಹೆಲಿಕಾಪ್ಟ್ರಲ್ಲಿ. ಹಳ್ಳಿಯವರು ಕ್ಯೂನಲ್ಲಿ ನಿಂತ್ಕೊಂಡು ಹೋದ್ರು ಸರ್. ದೊಡ್ಡತನ ನೋಡಿ ಸರ್. ಕ್ಯೂನಲ್ಲಿ ನಿಂತ್ಕೊಂಡು ಅದೆಲ್ಲ ಹೆಲಿಕಾಪ್ಟರ್ನಲ್ಲಿ ಹೋದರು. ಹೋಗೋವಾಗ ದುಡ್ಡು ಕೊಟ್ಟು ಕಳಿಸ್ಬಿಟ್ಟೆ. ಅವ್ರಿಗೆ ಹೇಳಿದ್ದೆ, ಅಲ್ಲಿನ ಕಳಿಸಿ, ನಾವು ಇಲ್ಲಿನ ಕಳಿಸ್ತೀವಿ. ಕ್ಯಾಪ್ಟನ್ ಗೋಪಿನಾಥ್ ಹೇಳಿದ್ರು ಅವ್ರಿಗೆ, ನೀವು ಕಳಿಸಿ, ಏನು ಪರವಾಗಿಲ್ಲ, ಐ ವಿಲ್ ಟೇಕ್ ದಿ ರೆಸ್ಪಾನ್ಸಿಬಿಲಿಟಿ. ಇದು ಅಲ್ಲಿಂದ ಲಿಂಗೇಗೌಡರು ಅಂತ ನಮಗೆ ತುಂಬ ಹೆಲ್ಪ್ ಮಾಡಿದ್ರು ಅವರು ಶೂಟಿಂಗ್. ನಾನು ಮೂಡಿಗೆರೆಯಲ್ಲಿ ಶೂಟಿಂಗ್, ಅದು ಮೂಡಿಗೆರೆಯಲ್ಲಿ ನಮಗೆ ಮನೆ ಗಿನೆ ಎಲ್ಲ ಕೊಟ್ಟು ನಮ್ಮ ಇಷ್ಟು ಜನಕ್ಕೂ ನೋಡ್ಕೊಂಡವ್ರು, ಅವರನ್ನೇ ಊಟ ತಿಂಡಿ ಪ್ರತಿಯೊಂದು ನೋಡ್ಕೊಂಡವ್ರು. ಅಲ್ಲಿಗೆ ದೊಡ್ಡ ಕಾಫಿ ಎಸ್ಟೇಟ್ ಅವ್ರದ್ದು ಯಾರ್ಡ್ ಬೇರೆ ಇತ್ತು ಅಲ್ಲಿ. ಕಾಫಿ ಬೀಜ ಒಣಗಾಕೋಕೆ ಯಾರ್ಡ್ ಇತ್ತು. ಅದರಲ್ಲಿ ಅವರಿಗೆ ಕೊಂಚ ವಯಸ್ಸು ಜಾಸ್ತಿ ಆಗಿದ್ದರಿಂದ ನಡೆಯೋದಕ್ಕೆ ಕೊಂಚ ಕಷ್ಟ ಆಗ್ತಾಯಿತ್ತು. ನಾನೇನು ಮಾಡಿದೆ, ಯೋಚನೆ ಮಾಡಿ ಹೆಲಿಕಾಪ್ಟರ್ ತೊಗೊಂಬಂದು ಅವ್ರಿಗೆ ಇದರಲ್ಲಿ ಇಳಿಸ್ದೆ, ಕಾಫಿ ಯಾರ್ಡ್ನಲ್ಲಿ ಲಿಂಗೇಗೌಡ್ರಿಗೆ ಹೇಳಿದೆ, ನೀವು ಅದ್ರಲ್ಲಿ ಕೂತ್ಕೊಳ್ಳಿ ನೀವು ಅಂತ. ಲಿಂಗೇಗೌಡ್ರಿಗೆ ಅವ್ರು ಕಷ್ಟಪಟ್ಕೊಂಡು ಬಂದು ಕೂತ್ಕೊಂಡ್ರು. ಅದರಲ್ಲಿ ಚಾರ್ಮಾಡಿ ಘಾಟ್ 3 ರೌಂಡ್ ಓಡಿಸ್ತಿದ್ದೀನಿ ಅವ್ರಿಗೆ ನಾನು ಕೂತ್ಕೊಂಡು. ಯಾಕೆಂದರೆ ಅವರು ಅಷ್ಟೇ ಹೆಲ್ಪ್ ಮಾಡಿದ್ರಲ್ಲ ನನಗೆ. ಅದೇ
3 ರೌಂಡು ಎಲ್ಲ ಎಕ್ಸಾಸ್ಟ್ ಆಯಿತು. ಅಲ್ಲಿ ಬಾಂಬೆಗೆ ಎಷ್ಟು ಹೋಗಬೇಕೋ ಅಷ್ಟು ಅವರು ಫ್ಯೂಯಲ್ ಇಟ್ಕೊಂಡು ಹೊರಟೋದ್ರು. ಸೊ ಆ ಹಾಡು ಅಲ್ಲಿ ಅದು ಆಫ್ಕೋರ್ಸ್ ಇಟ್ ಬಿಕೇಮ್ ಎ ಹಿಟ್ ಸಾಂಗ್. ಆ್ಯಂಡ್ ಮೋರ್ ಓವರ್ ಫಸ್ಟ್ ನಾವು ಇದರಲ್ಲಿ ಏರೋಪ್ಲೇನಲ್ಲಿ ಶೂಟ್ ಮಾಡಿದವರು ಫಸ್ಟ್ ನಾವೇ. ಅನೇಕ ಫಸ್ಟ್ಗಳಿದೆ ನಮಗೆ, ಹೇಳ್ತಾ ಹೋದರೆ ಬೇಕಾದಷ್ಟು ಆಗುತ್ತೆ. ಆಮೇಲೆ ಇದರಲ್ಲಿ ಹೆಲಿಕಾಪ್ಟರ್ ಯೂಸ್ ಮಾಡಿದ್ದು ನಾವೇ, ಫಾರಿನ್ ಕಂಟ್ರಿಗೆ ಹೋಗಿದ್ದು ನಾವೇ ಫಸ್ಟು. ಅದಕ್ಕೆ ಬರ್ತೀನಿ. ಫಸ್ಟ್ ನಾವೆಲ್ ತೆಗೆದವರು ನಾವೇ, ಕನ್ನಡ ಕವನಗಳನ್ನು ಯೂಸ್ ಮಾಡಿದವರು ನಾವೇ. ಕಣ್ ತೆರೆದು ನೋಡೋನಲ್ಲೇನೆ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಅಂತ ವೆಂಕಟೇಶ್ ಆಡ್ತಾನೆ. ನಾನೇ ಅದಕ್ಕೆ ಆ್ಯಂಕರು, ರೇಡಿಯೋ ಜಾಕಿ ನಾನು ಅದರಲ್ಲಿ. ಹಾಗೆ ಏನೇನೋ ಮಾಡ್ತಾಯಿದ್ವಿ. ಇದರ ಇದು ಬಯಲುದಾರಿ ಬಯಕೆಯ